ಬಾರಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ತನಗೆ ಟಿಕೆಟ್ ಬೇಕು ಅಂತೇಳಿ ಪಟ್ಟು ಹಿಡಿದಂಥವರು ಸದಾನಂದ ಅವರನ್ನ ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಆ ಮೂಲಕ ಒಂದಿಷ್ಟು ಜಾತಿ ಮತಗಳನ್ನ ಒಟ್ಟುಗೂಡಿಸುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದಾಗಿದೆ. ಸಿದ್ದರಾಮಯ್ಯನವರು ಇಂಥ ವಿಚಾರಗಳು ಬಂದಾಗ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ. ಯಾವಾಗ ಬಿಜೆಪಿ ಸದಾನಂದ ಅವರಿಗೆ ಟಿಕೆಟ್ ಅನ್ನು ಮಿಸ್ ಮಾಡ್ತೋ ಅಸಮಾಧಾನಗೊಂಡಿರುವಂತ ಸದಾನಂದ ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆಗೆ ಹೋಗುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ಸೆಳೆಯುವಂತ ಪ್ರಯತ್ನವೂ ಕೂಡ ಸಕ್ಸಸ್ ಆಗಿದೆ. ವೀರಶೈವ ಲಿಂಗಾಯತ ಸಮುದಾಯದ ವೋಟ್ಗಳು ಆ ಮೂಲಕ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋದು ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಇಲ್ಲಿ ಕಳೆದ ಸಾರಿ ವರುಣಾ ಕ್ಷೇತ್ರನೇ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಅಲ್ಲಿ ವಿಜೇಂದ್ರ ಅವ್ರು ಬಂದರೆ ನಾವು ವೋಟ್ ಹಾಕ್ತೀವಿ ಅನ್ನುವಂಥದ್ದು ವಿಧಾನಸಭಾ ಎಲೆಕ್ಷನ್ ವಿಚಾರ ನಾನು ಹೇಳ್ತಾ ಇದ್ದೀನಿ. ಯಾಕೆ ಈ ಸದಾನಂದ ಅವ್ರನ್ನ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾದರು ಅಥವಾ ಅವ್ರನ್ನ ಪಾರ್ಟಿ ಕರ್ಕೋತಾ ಇದ್ದಾರೆ ಅಂತ ನೋಡಿದ್ರೆ ಕಳೆದ ಸಾರಿ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ಏನು ಅಂತಂದರೆ ಅಥವಾ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ಏನು ಅಂತಂದರೆ ಅಲ್ಲಿ ಲಿಂಗಾಯತ ಮತಗಳು ವಿಜೇಂದ್ರ ಪರವಾಗಿದ್ವು. ವಿಜೇಂದ್ರ ಪರವಾದ ಒಂದು ಅಲೆ ಎಸ್ಪೆಷಲಿ ವರುಣಾದಲ್ಲಂತೂ ಇತ್ತು. ಸೊ ಈ ಸದಾನಂದ ಅಂತವರು ವಿಜೇಂದ್ರ ಅವರಿಗೆ ಬ್ಯಾಕಪ್ ಆಗಿ ನಿಂತಿದ್ದಂಥವ್ರು ಇಂಥವ್ರನ್ನ ಪಕ್ಷ ಕಾಂಗ್ರೆಸ್ ಕಡೆ ತಗೊಂಡ್ರೆ ಎಲ್ಲೋ ಒಂದು ಕಡೆ ಕಳೆದ ಸಾರಿ ಆ ಒಂದು ಏನು ವಿಜೇಂದ್ರ ಪರವಾದ ವೋಟ್ಗಳೇನಿದ್ದಾವೆ ಅವೆಲ್ಲ ಅಂದರೆ ಲಿಂಗಾಯತ ಮತಗಳೇನಿದ್ದಾವೆ ಲಿಂಗಾಯತ ಮತಗಳಿಗೆ ಚೆನ್ನಾಗಿ ಗಾಳ ಹಾಕ್ಬೋದು ಅನ್ನೋವಂಥದ್ದು ಕ್ಯಾಲ್ಕುಲೇಷನ್. ಬಿಜೆಪಿ ಶಾಸಕ ಶ್ರೀವತ್ಸ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀವತ್ಸ ಅವರೇ ನಮಸ್ಕಾರ. ನಮಸ್ತೆ ಶ್ರೀವತ್ಸ ಅವರೇ, ನಾಳೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೇನೆ ಅಲ್ವಾ ದೊಡ್ಡದೊಂದು ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು? ಹೌದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಡೀತಾ ಇದೆ. ಒಂದಷ್ಟು ಜನ ಬಿಜೆಪಿ ಪಕ್ಷದ ನಮ್ಮ ಪ್ರಮುಖರು ಪಾರ್ಟಿಯನ್ನ ತೊರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಹೌದು, ಯಾಕೆ ಅಂತ? ಅವರು ಕಳೆದ ಬಾರಿ ರಾಜೀವನ್ ಅವರು ನಮ್ಮಲ್ಲಿ ಮೂಢಾಧ್ಯಕ್ಷರಾಗಿ 2.5-3 ವರ್ಷದ ಹತ್ತತ್ರ ಇದ್ರು. ಸೊ ವಿಧಾನಸಭಾ ಚುನಾವಣೆಯಲ್ಲಿ ಅವರು ನನ್ನ ಜೊತೆಗೇನೆ ಪೈಪೋಟಿಗೆ ಇಳಿದಿದ್ರು, ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ರು. ಸೊ ಇನ್ನು ಬಿಜೆಪಿಲಿ ಏನು ಆಗಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಇಂದ ಕಳೆದ ಬಾರಿ ನನ್ನ ವಿರುದ್ಧ ಸ್ಪರ್ಧಿಸಿದಂತವ್ರು 2 ಬಾರಿ ಸೋತಿದ್ದರ ಕಾರಣಕ್ಕೆ ತನಗೆಲ್ಲ ಅಲ್ಲಿ ಅವಕಾಶ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಪಾರ್ಟಿಯನ್ನು ನಮಗಿರೋ ಮಾಹಿತಿ ಏನು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಅಲ್ಲಿ 2-3 ಸಮೀಕ್ಷೆಗಳ ಕಡೆಯಿಂದ ಈ ಸಾರಿ ನೀವು ಒಂದ್ ಸ್ವಲ್ಪ ಪ್ರಯತ್ನ ಹಾಕಿದ್ರೆ, ನೀವು 50-50 ಇದೆ, ನೀವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ, ಒಂದು ಸ್ವಲ್ಪ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಗೆಲ್ಲೋ ಚಾನ್ಸ್ ಇದೆ ಅಂತ ನಮಗಿರೋ ಇನ್ಪುಟ್ಸು ಅಂತ ಅವರಿಗೆ ಸಿದ್ದರಾಮಯ್ಯನವರಿಗೆ ವರದಿಗಳು ಹೇಳಿದ್ದಾವೆ. ಹಾಗಾಗಿ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕಳೆದ ಸಾರಿ ಬಿಜೆಪಿ ತಗೊಂಡಿರ್ತಕ್ಕಂಥ ಲೀಡ್ ಏನಿದೆಯಲ್ಲ ಅದನ್ನ ತಾವು ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಈ ಸಾರಿ ಚಾನ್ಸ್ ಇದೆ ಅಂತ. ಅಲ್ಲ, ಲೋಕಸಭಾ ಚುನಾವಣೆ ನಡೀತಾ ಇರೋದು ವ್ಯಕ್ತಿಯ ಮೇಲೆ, ವಿಚಾರದ ಮೇಲೆ. ಆದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಯಾವುದೇ ಚುನಾವಣೆ ನಡೆದ್ರು, ಅದು ಸ್ಥಳೀಯ ಸಂಸ್ಥೆಯಿಂದ ಮೇಲ್ಪಟ್ಟು ಯಾವುದೇ ಚುನಾವಣೆ ನಡೆದ್ರು ಒಂದ್ ಪಾರ್ಟಿಯಿಂದ ಇನ್ನೊಂದ್ ಪಾರ್ಟಿಗೆ ಜಂಪ್ ಮಾಡ್ತಿರೋದು ಸಾಮಾನ್ಯ ಸಂಗತಿಗಳವ. ಆದ್ರೆ ಇವರು ಕಳೆದ 1 ವರ್ಷದಿಂದ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ರಾಜೀವ್ ಅವರು ನಮ್ಮ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ಲಿಲ್ಲ. ಸೊ ಈಗ ಸಮಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ತೊರೆದ್ರೆ ಅದಕ್ಕೆ ಒಂದಷ್ಟು ಮೈಲೇಜ್ ಬರುತ್ತೆ. ನೀವು ಸದಾನಂದ ಅವ್ರನ್ನ ಬಿಟ್ಕೊಡ್ತಾ ಇದ್ದೀರಿ? ಸದಾನಂದ ಅವರು ಏನಂದ್ರೆ ಇದೊಂದು ಯಾರು ನಾಳೆ ಹೋಗ್ತಾ ಇದಾರಲ್ಲ ಇವರೆಲ್ಲ ಸಹಕಾರಿಗಳ ಸಂಘದಲ್ಲಿ ಇರುವಂತವ್ರು. ಸೌಹಾರ್ದ ಮತ್ತೆ ಸಹಕಾರಿ ಸಂಘಗಳ ಬ್ಯಾನರ್ ಅಲ್ಲಿ ರಾಜೀವ್ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ರು, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಅವರ ಸ್ನೇಹದ ಕಾರಣಕ್ಕೆ ಸದಾನಂದ್ ಈ ತರದವರೆಲ್ಲ ಪಕ್ಷವನ್ನ ಬಿಡ್ತಾ ಇದ್ದಾರೆ. ಸದಾನಂದ ಅವರು ಕಳೆದ ಬಾರಿ ಚುನಾವಣೆಯಲ್ಲೂ ನಮ್ಮ ವರುಣಾದಿಂದ ವಿಧಾನಸಭಾ ಅಭ್ಯರ್ಥಿ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವರೇನೆ. ನನ್ನ ಪ್ರಶ್ನೆ ಏನಂದ್ರೆ ಶ್ರೀವತ್ಸ ಸರ್, ನೀವೇನ್ ಈಗ ತಂತ್ರ ಸಿದ್ದರಾಮಯ್ಯನವ್ರು ರೂಪಿಸ್ಬಿಟ್ಟಿದ್ದಾರೆ. ಅವ್ರು ಯಾರ್ಯಾರು ಬೇಕೋ ಎಲ್ಲ ಪಾರ್ಟಿಗೆ ಎತ್ತಾಕೊಳ್ತಾ ಇದ್ದಾರೆ. ಅವ್ರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಯಾರೇ ಬಂದ್ರು ಕರ್ಕೊಂಬಿಡಿಪ್ಪ, ಬೇಡ ಅನ್ಬೇಡಿ, ನಿಮ್ಗೆ ಎಷ್ಟೇ ಅಸಮಾಧಾನ ಇದ್ರು ವೈಯಕ್ತಿಕ ಜಗಳ ಇದ್ರು ನೋಡ್ಕೋಬೇಡಿ, ಖಂಡಿತವಾಗ್ಲೂ ಕರ್ಕೊಳ್ಳಿ ಅಂತ. ನಿಮ್ ಪಾರ್ಟಿಯ ಸ್ಟ್ರಾಟಜಿ ಏನು ಗೆಲುವಿಗೆ? ನಮ್ಮ ಪಕ್ಷದ ತಂತ್ರಗಾರಿಕೆ ವಿಷಯದಲ್ಲಿ ನಾವು ಬೇರೆ ಪಕ್ಷದ ನಾಯಕರನ್ನ ಈ ತರ ಕಳೆದು ಬನ್ನಿ ಪಾರ್ಟಿಗೆ ಅಂತ ಸೆಳಿತಾ ಇಲ್ಲ. ಆದ್ರೆ ನಮ್ದು ಮತ ಬ್ಯಾಂಕ್ ಏನಿದೆ, ನಾವೇನು ವೋಟರ್ಸ್ ಅನ್ನ ಮನೆಗೆ ಟಚ್ ಮಾಡ್ತಾ ಇದೀವಿ, ಆ ಹಿನ್ನೆಲೆಯಲ್ಲಿ
ಅದೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ. ಈ ತರ ಪಾರ್ಟಿ ಬಿಟ್ಟು ಹೋದವರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ನಾವು ಮನೆಗೆ ಹೋಗ್ಬೇಕು, ಈಗಿನಿಂದಾನೇ ನಾವು ತಯಾರಿಂತು ಲೋಕಸಭಾ ಶುರು ಮಾಡಿದೀವಿ. ಶುರು ಮಾಡಿದ್ದು ಮನೆಗೆ ಹೋಗಿ ಮತದಾರರನ್ನ ಇವ್ರ ಬಗ್ಗೆನೂ ಕೇಳಿದ್ರೆ ಇವ್ರದೆಲ್ಲ ಏನೇನಿದೆ ಅಂತಾನು ಹೇಳ್ಬಿಟ್ಟು ಮತದಾರರ ಮನಸ್ಸನ್ನ ಓಲೈಸುವಂತ ಕೆಲಸನೇ ನಾವು ಮಾಡ್ತೀವಿ. ಶ್ರೀವತ್ಸ ಅವ್ರೆ, ಅವ್ರಿಗೆ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಮನೆಗೂ ತಲುಪಿದ್ದಾವೆ ಅನ್ನೋದು ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್. ಒಂದು ಪಾಯಿಂಟ್. ನಂಬರ್ 2, ಅಹಿಂದ ಮತಗಳು ನಮಗೆ ಬಂದೇ ಬರ್ತವೆ ಅಂತ ಅದು ಕಾನ್ಫಿಡೆನ್ಸ್ ಅವ್ರಿಗೆ. ಅಲ್ಲ, ಇರ್ಬೋದು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಅದಿದೆ. ನಮಗೆ ಕಳೆದ 9 ವರ್ಷ, ವಿಶೇಷವಾಗಿ ಈ 5 ವರ್ಷದ ನಾವೇನು ಮೋದಿಯವರ ನೇತೃತ್ವದಲ್ಲಿ ಮಾಡಿದೀವಲ್ಲ, ಒಂದೇ ಒಂದು ದೇಶದಲ್ಲಿ 220 ಕೋಟಿ ವ್ಯಾಕ್ಸಿನೇಷನ್ ಅನ್ನ ಜಗಳ ಆಡದೆ 10 ರೂಪಾಯಿ ಲಂಚ ಇಲ್ಲದೆ ಕೊಟ್ಟಿದೀವಲ್ಲ, ಅದರ ಮೊದಲ ದೇಶದ ನಾವು. ಪ್ರಧಾನಮಂತ್ರಿಯವ್ರ ಬಗ್ಗೆ ನಾವೇನ್ ಜನಗಳಿಗೆ ವಿವರಿಸಬೇಕಾಗಿಲ್ಲ. ಪ್ರಧಾನಮಂತ್ರಿ ಏನು ಅನ್ನೋದು ಈಗಾಗಲೇ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಅವರಿಗೆ ನಾವು ಮೈಸೂರಿಂದ ನಮ್ಮ ಸದಸ್ಯರೊಬ್ಬರನ್ನ ಕೈ ಜೋಡಿಸಬೇಕಾದಷ್ಟಂತ ಕೆಲಸವನ್ನ ನಾವು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಮಗೂ ಮೋದಿ ಅವರದೇ ಗ್ಯಾರಂಟಿ, ಒಂದೇ ಒಂದು ಕಪ್ ಚುಕ್ಕೆ ಎಲ್ಲ ಹೇಳ್ಕೊಳಕ್ ನಮ್ಮ ಹತ್ರ ಸಾಕಷ್ಟು ಅಂಶಗಳು ನಮ್ಮ ಹತ್ರ ಇದ್ಬಿಟ್ಟಿದೆ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀವತ್ಸ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಎಲ್ ನಾಗೇಂದ್ರ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ನಾಗೇಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸರ್, ಸ್ಟ್ರಾಟರ್ಜಿ ಏನ್ ಸರ್? ಗೆಲುವಿಗೆ ಏನ್ ಲೆಕ್ಕಾಚಾರ ಹಾಕೊಂಡಿದ್ದೀರಿ? ಏನ್ ಅಜೆಂಡಾ ತಮ್ದು? ಕಳೆದ 2 ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಅಧಿಕ ಮತಗಳನ್ನ ಕೊಟ್ಟಂತ ಕ್ಷೇತ್ರ ಕೊಡಗು ಮತ್ತೆ ಮೈಸೂರು ಮತ್ತೆ ಕೊಡಗು. ಕಳೆದ ಬಾರಿ ಏನು ಸಹ ನಮ್ಗೆ 1.5 ಲಕ್ಷ ಮತಗಳ ಅಂತರದಲ್ಲಿ ನಾವು ಗೆದ್ದಿದ್ದೇವೆ. ಈ ಬಾರಿ ವಿಶೇಷವಾಗಿ ಒಡೆಯರ್ ಅವರು ಈ ಸಲ ಕ್ಯಾಂಡಿಡೇಟ್ ಆದ ನಂತರದಲ್ಲಿ ಒಡೆಯರ್ ಅವರಿಗೆ ಯಾವುದೇ ರೀತಿಯಾದಂತ ಜಾತಿ ಮತಗಳು ಇಲ್ಲ. ಪ್ರತಿಯೊಂದು ಜಾತಿನಲ್ಲೂ ಸಹ ಅಲ್ಪಸಂಖ್ಯಾತರನ್ನು ಹಿಡಿದು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಪ್ರತಿಯೊಬ್ರು ಸಹ ಒಡೆಯರ್ ಫ್ಯಾಮಿಲಿಗೆ ವೋಟ್ ಹಾಕುವಂತದ್ದು ಪದ್ಧತಿ ಮೈಸೂರು ನಗರದಲ್ಲಿದೆ. ಅದು ಬರುತ್ತೆ ಅಂತಕ್ಕಂಥ ವಿಶೇಷ ನನಗೆ ಅಂತೂ ಅನಿಸ್ತದೆ. ಖಂಡಿತ ನಾಗೇಂದ್ರ ಅವ್ರು, ಇನ್ನೊಂದು ವಿಚಾರ, ಈಗ ಸಿದ್ದರಾಮಯ್ಯನವರ ತವರಾಗಿರೋದ್ರಿಂದ ಮೈಸೂರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಮತ್ತೆ ಬಹಳ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಒಡೆಯರ್ ಅವರ ಗೆಲುವು ಅಷ್ಟೊಂದು ಈಸಿ ಇದೆಯಾ? ನನಗನಿಸ್ತದೆ ಸರ್, ತುಂಬಾ ಈಸಿ ಅನಿಸ್ತದೆ. ಒಂದು ನೀವು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ನವರು ಬಹಳ ಪ್ರಯತ್ನ ಮಾಡಿದ್ರು ಕ್ಯಾಂಡಿಡೇಟ್ ಅನ್ನ ಬದಲಾಯಿಸ್ಲಿಕ್ಕೆ. ಅವ್ರಿಗೆ ಒಬ್ರು ಕ್ಯಾಂಡಿಡೇಟ್ ಸಹ ಸಿಗ್ಲಿಲ್ಲ. ಉಳಿದಂತ ಕ್ಯಾಂಡಿಡೇಟ್ ಯಾರು? ಲಕ್ಷ್ಮಣ್ ಅವರು ಮಾತ್ರ ಅವ್ರಿಗೆ ಸಿಕ್ಕಿದ್ದಾರೆ ಅಂತ ನನಗಂತೂ ಸಹ ಅನಿಸ್ತು. ಬಹುಶಃ ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ಹಾಗೇನೆ ಕಾಂಗ್ರೆಸ್ನಿಂದ ಕೂಡ ಕಾಂಗ್ರೆಸ್ನ ಪ್ರತಿನಿಧಿಗಳು ಬರ್ತಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಸಂಚಲನ ನಡೀತಾ ಇದೆ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ. ಯಾಕಂತಂದ್ರೆ ಅಲ್ಲಿ ಗೆಲ್ಲಲೇಬೇಕು ಅಂತ ಈ ಸಾರಿ ಸಿದ್ದರಾಮಯ್ಯ ಹಠ ತೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಸ್ಥಳೀಯ ನಾಯಕರುಗಳನ್ನ ಬೇರೆ ಬೇರೆ ಜಾತಿಗಳಿಗೆ ಸೇರಿದ, ಅಂದರೆ ದೊಡ್ಡ ದೊಡ್ಡ ಸಮುದಾಯಗಳಿಗೆ ಸೇರಿದ, ನಿರ್ಣಾಯಕ ಸಮುದಾಯಗಳಿಗೆ ಸೇರಿದಂಥ ನಾಯಕರುಗಳನ್ನ ಈಗ ಪಕ್ಷಕ್ಕೆ ಕರ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ತನ್ಮೂಲಕ ಸಣ್ಣ ಮಟ್ಟದಲ್ಲಿ ಕೂಡ ಜಾತಿ ಲೆಕ್ಕಾಚಾರವನ್ನು ಹಾಕಿ ಗೆಲುವಿಗೆ ಏನೆಲ್ಲ ಅಂಶಗಳು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೆಲ್ಲ ಹಠ ತೊಟ್ಟು ಇಂಚಿಂಚು ಲೆಕ್ಕಾಚಾರ ಹಾಕಿ ಕೆಲಸ ಮಾಡ್ತಾ ಇರುವಾಗ ಕೇಸರಿ ಪಾಳ್ಯ ಏನು ಮಾಡ್ತಾ ಇದೆ, ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಅವರ ಸ್ಟ್ರಾಟಜಿಗಳು ಏನು, ಕಾಂಗ್ರೆಸ್ ರಣತಂತ್ರಕ್ಕೆ ಕೇಸರಿ ಪ್ರತಿತಂತ್ರ ಏನು, ಇವರೇನು ಮಾಡ್ತಾರೆ ಹಾಗಾದ್ರೆ? ಯಾಕಂತಂದ್ರೆ ಇಲ್ಲಿ ಈ ಸಾರಿ ಮೈತ್ರಿ ಪಾಳ್ಯ HD ಕುಮಾರಸ್ವಾಮಿ ಅವರು ಇದ್ದಾರೆ, ವಿಜೇಂದ್ರ ಅವರು ಇದ್ದಾರೆ. ಲಿಂಗಾಯತ ಒಕ್ಕಲಿಗ ಎರಡೂ ಮತಗಳು. ವಿಜೇಂದ್ರ ಅವರಿಗೆ ಅವರದ್ದೇ ಆದ ಒಂದು ಫ್ಯಾನ್ ಫಾಲೋವಿಂಗ್, ಒಂದು ಬೇಸ್, ಒಂದು ಸಮುದಾಯದ ಮತಗಳು ಅವ್ರಿಗೆ ಇದೆ ಅಲ್ಲಿ. ಸೊ ಅದನ್ನು ಸೆಳೆಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಮತ ಸೆಳೆಯೋದಕ್ಕೆ ವಿಜೇಂದ್ರ ನೇರವಾಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ HD ಕುಮಾರಸ್ವಾಮಿ ನೇರವಾಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲಿ GT ದೇವೇಗೌಡರು ಇದ್ದಾರೆ. ಅವರು ಕೂಡ GT ದೇವೇಗೌಡರು ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು, ಯದುವೀರ್ ಅವರಿಗೆ ಮತ ಹಾಕಿದ್ರೆ ಚಾಮುಂಡೇಶ್ವರಿಗೆ ಮತ ಹಾಕಿದಂಗೆ ಅಂತ ಒಂದು ಭಾವನಾತ್ಮಕವಾದ ಹೇಳಿಕೆಯನ್ನು ಕೊಟ್ಟರು.
ಓಕೆ. ಈ ಮೂಡಾ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರು ನಾಳೆ ಏನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ, ಇವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀರಾ, ಯಾವ ಕಾರಣಕ್ಕೆ, ಏನು ನಿಮ್ಮನ್ನು ಸೆಳೀತು ಅಲ್ಲಿಗೆ? ಅದು ನಿಮ್ಮ ವೈಯಕ್ತಿಕವಾದ ಒಂದು ಆಯ್ಕೆ, ಅದು ಸ್ಟಿಲ್ ರಾಜಕೀಯವಾಗಿ ಪ್ರಶ್ನೆ ಮೂಡುತ್ತೆ. ಶ್ರೀವತ್ಸ್ ಅವರು ಹೇಳ್ತಾ ಇದ್ರು, ನೀವು ಕಂಟೆಸ್ಟೆಂಟ್ ಆಕಾಂಕ್ಷಿ ಆಗಿದ್ರಿ, ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ನಿಮಗೆ ಟಿಕೆಟ್ ಸಿಕ್ಲಿಲ್ಲ, ನೀವು ಅಷ್ಟೇನು ಆಕ್ಟಿವ್ ಇರಲಿಲ್ಲ ಬಿಜೆಪಿಯಲ್ಲಿ, ಹಾಗಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಿ ಈಗ ಕಾಂಗ್ರೆಸ್ ಸೇರ್ತಾ ಇದ್ರಿ ಅಂತ, ಹೌದಾ? ನಾನು ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ಯೋಜನೆಗಳೇನಿದೆಯೋ, ಬಡವರಿಗೆ ಸ್ವಾಭಿಮಾನದಿಂದ ಬದುಕಕ್ಕೆ ಕೊಟ್ಟಂತ ಯೋಜನೆಗಳನ್ನ ಚುನಾವಣೆಗೆ ಮೊದ್ಲೇನ್ ಹೇಳಿದ್ರು ಅದನ್ನ ತಕ್ಷಣಕ್ಕೆ ಅನುಷ್ಠಾನ ತಂದಂತದ್ದು ನನ್ಗೆ ಬಹಳ ಸಂತೋಷ ಆಗಿತ್ತು. ಇನ್ನೂ ಅಷ್ಟು ಸ್ವಾಭಿಮಾನದ ಬದುಕಿರ್ತಕ್ಕಂಥ ಬಡವರಿಗೆ ಆ ಯೋಜನೆಗಳನ್ನ ಮುಟ್ಸೋದಕ್ಕೆ ಯಾರು ಬಂದಿಲ್ಲದೆ ಹೋದ್ರೆ ಅದಕ್ಕೆ ಕಾರ್ಯ ಮಾಡ್ಬೇಕು, ನನ್ನ ಆತ್ಮತೃಪ್ತಿಗಾಗಿ ಆ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಒಪ್ಪಿ ಅಲ್ಲಿಗೆ ಸೇರ್ಪಡೆ ಆಗ್ತದೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಕ್ಷೇತ್ರದಲ್ಲಿ ಬ್ರಾಹ್ಮಣ ಮತಗಳು ಲಾಸ್ಟ್ ಟೈಮ್ 70,000 ಲೀಡ್ ಬಂದಿತ್ತು ಬಿಜೆಪಿಗೆ, ಅದನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ನಿಮ್ಮನ್ನ ಸೇರಿಸ್ಕೋತಾ ಇದ್ದಾರೆ ಅಂತ. ನಾನು ಸದಾಕಾಲ ಸಕ್ರಿಯವಾಗಿ ಸಮಾಜದ ಒಳಗೆ ಇರ್ತಕ್ಕಂಥವನು, ಇದನ್ನ ಶ್ರಮಪಟ್ಟು ಕೆಲಸ ಮಾಡುವಂತವನು. ನಾನು ಸರ್ಕಾರದ ಯೋಜನೆ ಈ ತರದಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗಿದೆ. ಇಂಥ ಹಲವು ಯೋಜನೆಗಳನ್ನ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ತರುವಂತ ಸರ್ಕಾರ ಇದಾಗಿದೆ. ಇದಕ್ಕಾಗಿ ನೀವು ಅದರ ಉಪಯೋಗ ಪಡೆದಂತವರು ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ಕಳಕಳಿಯ ಮನವಿ ಮಾಡಕ್ಕಾಗಿ ಪ್ರತಿ ಮನೆಗೆ ಹೋಗುವನಿದ್ದೇನೆ. ಅದರ ಲಾಭ ಸಹಜವಾಗಿ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ, ಏನ್ ಹೇಳಕ್ ಬಯಸ್ತೀರಿ? ಇವೆಲ್ಲ ರಾಜಕೀಯವಾದಂತ ಸನ್ನಿವೇಶದಲ್ಲಿ ಕೊಡುವಂತ ಸ್ಟೇಟ್ಮೆಂಟ್ಗಳು, ಆ ಸಂದರ್ಭದ ಮಾತುಗಳು ಬರ್ತವೆ, ಸಂದರ್ಭದಲ್ಲಿ ಹೋಗ್ತಿರ್ತವೆ. ಅದು ಬಿಟ್ರೆ ಇಲ್ಲಿ ಕಳಿಸೋ ಕಾರಣಗಳು ಅವೆಲ್ಲ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು, ಅದು ತನ್ಪಾಡಕ್ಕೆ ತಾನೇ ನಡೀತಾ ಇರುತ್ತೆ. ಓಕೆ. ಈಗ ಕೊನೆಯದಾಗಿ ಯದುವೀರ್ ಅವರು ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಏನ್ ಮಾಡ್ತೀರಾ? ಈ ಎಲ್ಲಾ ಅಭ್ಯರ್ಥಿಗಳು, ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಸ್ಟ್ರಾಂಗ್ ಕ್ಯಾಂಡಿಡೇಟೆ. ಮತದಾರ ಎಲ್ಲರಿಗಿಂತ ಸ್ಟ್ರಾಂಗು. ಆ ಮತದಾರನ ಮುಟ್ಟಿ ಅವನ ನೈಜವಾಗಿ ಈ ಯೋಜನೆಗಳು ನಿಮ್ಗೆ ತಲುಪಿದೆ, ಅದಕ್ಕಾಗಿ ನೀವು ಬೆಂಬಲ ಕೊಡ್ಬೇಕು ಅಂತ ಕೋರ್ತೀವಿ, ಆ ಬೆಂಬಲವನ್ನ ಪಡಿತೀವಿ. ಥ್ಯಾಂಕ್ ಯು ರಾಜೀವ್ ಅವರೇ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಬಿಜೆಪಿಯ ಕೆಲ ಸ್ಥಳೀಯ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಬಂದು ಬಿಜೆಪಿ ಏನು ಮೈಸೂರಿನಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತು, ಅದಕ್ಕೆ ಪ್ರತಿದಾಳಿಯಾಗಿ ದಾಳವನ್ನು ಉರುಳಿಸೋದಕ್ಕೂ ಕೂಡ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ರಣಕಣ.